ಎಲ್ಲರಿಗೂ ನಮಸ್ತೆ, ಹ್ಯಾಪಿ ಮಾರ್ನಿಂಗ್. ಏನಪ್ಪ ಬೆಳಗ್ಗೆನೆ ಬಸ್ಸಲ್ಲಿ ಹೋಗ್ತಿದ್ದಾರೆ ಅನ್ಕೋತಿದ್ದೀರಾ? ಹೌದು, ಇವಾಗ ನಾನು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ. 1-2 ವರ್ಷನೇ ಆಯಿತು ನನ್ನ ಮನೆ ದೇವ್ರಿಗೆ ಹೋಗಿ. ಅಂದರೆ ಇದು ನಾವಿವಾಗ ಹರಿಹರದಲ್ಲಿ ಇರೋದಲ್ವಾ, ನಮ್ಮದು ಪ್ರಾಪರ್ ಶಿಕಾರಿಪುರ. ಸೊ ಅಲ್ಲಿ ಒಂದು ಹಳ್ಳೀಲಿ ಇರೋದು ನಾವು. ಅಲ್ಲಿ ಹೋಗಿದ್ರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಅತ್ತೆದು ವರ್ಷದ ತಿಥಿ ಇತ್ತು, ಪೂಜೆ. ಹಾಗಾಗಿ ಅಲ್ಲಿ ಹೋದಾಗ ಪೂಜೆ ಮುಗಿಸಿ ಮಾರನೇ ದಿನ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಮತ್ತು ಮಳೆ ಬರೋ ಹಾಗಿತ್ತು. ಇದೇ ನೋಡಿ ನಮ್ಮೂರು ತೊಗರ್ಸಿ ಅಂತ. ಇದು ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕಲ್ಲಿರೋದು ತೊಗರ್ಸಿ ಅಂತ. ಇಲ್ಲಿ ಫೇಮಸ್ ಆಗಿರೋ ದೇವಸ್ಥಾನ ತೊಗರ್ಸಿ ಮಲ್ಲಿಕಾರ್ಜುನ ಅಂತ. ಇದು ತುಂಬ ಪುರಾತನವಾದ ದೇವಸ್ಥಾನ. ಬೆಟ್ಟದ ಮೇಲೆ ಹೋಗಿ ಕೂತಿದ್ದಾರೆ ಶಿವಪ್ಪ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಹಣ್ಣು ಕಾಯಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಇದು ತುಂಬ ಮಳೆ ಬಂತು, ಒಂದು 5 ನಿಮಿಷ ನಿಂತೆ, ಆಮೇಲೆ ಛತ್ರಿ ತೊಗೊಂಡು ಹೊರಡೋಕ್ಕೆ ಶುರು ಮಾಡಿದೆ. ಈ ಬಸ್ ಸ್ಟಾಪಿಂದ ಸುಮಾರು ದೂರ ನಡ್ಕೊಂಡು ಹೋಗಬೇಕು. ಮತ್ತು ಅಲ್ಲಿಂದ ಸುಮಾರು ಮೆಟ್ಲುಗಳನ್ನು ಸಹ ಹತ್ತಬೇಕು. ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ನೋಡಿ, ಅದೇ ದೇವಸ್ಥಾನ ಮಲ್ಲಿಕಾರ್ಜುನ ಅಂತ, ತೊಗರ್ಸಿ ಮಲ್ಲಿಕಾರ್ಜುನ ಅಂತ ಶಿವಪ್ಪ ಇರೋದಲ್ಲಿ. ಸೊ ಅಲ್ಲಿಂದ ನಾನು ಬಸ್ ಸ್ಟಾಪಿಂದ ಇಲ್ಲಿಗೆ ಮೆಟ್ಲವರೆಗೂ ಇವಾಗ ನಡ್ಕೊಂಡು ಬಂದೆ. ಇವಾಗ ಮೆಟ್ಲು ಹತ್ತಬೇಕು. ಅಲ್ಲಿಂದ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ನಮಸ್ಕಾರ ಮಾಡಿಕೊಂಡು ಮೆಟ್ಲನ್ನು ಹತ್ತೋಕ್ಕೆ ಶುರು ಮಾಡಿದೆ. ಇದು ಮಳೆ ಬಂದಿರೋದ್ರಿಂದ ಆ ಮೆಟ್ಲುಗಳೆಲ್ಲ ಜಾರ್ತಾ ಇತ್ತು. ಸೊ ಹಾಗೆ ನಿಧಾನಕ್ಕೆ ನಡ್ಕೊತ ಹೋದೆ. ಮಾರ್ನಿಂಗ್ ನಾನು ಬೇಗ ಹೋಗಿರೋದ್ರಿಂದ ಜನ ಕಡಿಮೆ ಇದ್ದರು. ಅವತ್ತು ಸೋಮವಾರ ಇತ್ತು. ಸೊ ಸೋಮವಾರನೇ ಹೋಗಬೇಕು ಅಂತ ನಾನು ಬೆಟ್ಟ ಹತ್ಕೊಂಡು ಹೋದೆ. ನಾನು ನನ್ನ ಮಗ, ನಮ್ಮ ಮನೆಯವರು ಹೋಗಿದ್ವಿ ಊರಿಗೆ. ಮಳೆ ಬರೋದ್ರಿಂದ ನಮ್ಮ ಮನೆಯವರು ಬೇಡ, ನೀನೊಬ್ಬಳೇ ಹೋಗ್ಬಾ, ಮಗನ ಮನೇಲಿ ಇಟ್ಕೊಂಡಿರ್ತೀನಿ ಅಂದರು. ಹಾಗಾಗಿ ನಾನೊಬ್ಬಳೇ ಬೇಗ ಎದ್ದು ಸ್ನಾನ ಮಾಡಿ ಬಸ್ಸಿಗೆ ಬಂದು ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಆಲ್ರೆಡಿ ಅರ್ಧ ಮೆಟ್ಲನ್ನು ಹತ್ಕೊಂಡು ಬಂದೆ. ಇಲ್ಲಿ ಒಂದು ಶಿವಪ್ಪ ಪಾರ್ವತಿ ದೇವಸ್ಥಾನ ಇದೆ, ಹತ್ಕೊಂಡು ಹೋಗೋ ರೋಡಲ್ಲಿ. ಸೊ ಇವಾಗ ಇಲ್ಲಿ ನೋಡಿ ಸುತ್ತ ಮನೆಗಳು ಬೇರೆ ಇದ್ದಾವೆ. ಮತ್ತು ನಾನು ನಿಧಾನ ಹತ್ಕೊಂಡು ಹೋಗ್ತಾ ಇದ್ದೀನಿ, ಫಾಸ್ಟ್ ಹತ್ಕೊಂಡು ಹೋಗ್ತಾ ಇಲ್ಲ. ಮಳೆ ಬೇರೆ ಬಂದಿದೆ ಅಲ್ವಾ, ಆ ಮೆಟ್ಲುಗಳೆಲ್ಲ ಜಾರ್ತಾ ಇದ್ದಾವೆ. ಸೊ ನಿಧಾನ ಹತ್ಕೊಂಡು ಹೋದೆ. ಆಮೇಲೆ ಇಲ್ಲಿ ನೋಡಿ ಬಂದ್ವಿ. ಇಲ್ಲಿ ನೋಡಿ ಅಷ್ಟು ದೂರ ನಡ್ಕೊಂಡು ಬಂದೆ. ಇವಾಗ ನಾನು ಕೆಳಗಿಂದ ಅಲ್ಲಿಂದ ನಡ್ಕೊಂಡು ಬಂದೆ. ಸೊ ಕೊನೆಗೂ ಹತ್ತಿರ ಬಂದ್ವಿ. ಇವಾಗ ದೇವಸ್ಥಾನದೊಳಗೆ ಬಂದೆ. ಈಗ ನೋಡಿ ಫಸ್ಟು ಶಿವಪ್ಪ ಗಣೇಶನ ದರ್ಶನ ಮುಗಿಸಿ ಆಮೇಲೆ ಶಿವಪ್ಪ ಇವರೇ ನೋಡಿ ಮಲ್ಲಿಕಾರ್ಜುನ. ನಂದಿ ಇದ್ದಾರೆ ನೋಡಿ, ನಂದಿ ಫುಲ್ಲು ಬೆಳ್ಳಿ ಒಳಗೆ ಕವರ್ ಮಾಡಿದ್ದಾರೆ. ಮತ್ತು ಅಲ್ಲಿ ಶಿವಪ್ಪನ ಇಟ್ಟಿರೋದು ಸಹ ಬೆಳ್ಳಿ ಮಂಟಪದಲ್ಲಿ. ಆಮೇಲೆ ಇದು ಒಳಗೆ ಫುಲ್ಲು ಕಲ್ಲಿನಲ್ಲೇ ಕಟ್ಟಿರೋ ದೇವಸ್ಥಾನ. ಇದು ಫುಲ್ ಕಲ್ಲೊಳಗೆ ಇದೆ. ತುಂಬ ಚೆನ್ನಾಗಿದೆ. ಇದು ಒಳ್ಳೆ ತಂಪಾಗಿದೆ. ಒಳಗೆ ಕೂತ್ಕೊಂಡ್ರೆ ನೆಮ್ಮದಿ ಅನಿಸುತ್ತೆ. ಭಗವಂತ ಇರೋದಕ್ಕೂ ಆ ಕಲ್ಲಿನ ದೇವಸ್ಥಾನ ಆಗಿದ್ದಕ್ಕೂ ಇನ್ನೂ ತುಂಬ ಹೊತ್ತು ಕೂರೋಣ ಅಂತ ಅನಿಸುತ್ತೆ. ಅಷ್ಟು ನೆಮ್ಮದಿ ಆಗುತ್ತೆ ಒಳಗೆ. ಮತ್ತು ಅಲ್ಲಲ್ಲೇ ಸಣ್ಣ ಸಣ್ಣ ಪುಟ್ಟಕ್ಕೆ ಕಲ್ಲೊಳಗೆ ಕೆತ್ತಿರೋ ಪ್ರತಿಮೆ ಇದೆ. ಇದು ಪಾರ್ವತಮ್ಮ. ಶಿವಪ್ಪ ಅಲ್ಲಿರೋದ್ರಿಂದ ಪಾರ್ವತಮ್ಮನ ಈ ಕಡೆ ಇಟ್ಟಿದ್ದಾರೆ, ಆ ಕಡೆ ಇದು ಗಣೇಶನ ವಿಗ್ರಹ ಇಟ್ಟಿದ್ದಾರೆ. ಸೊ ಇದು ದೇವಸ್ಥಾನ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲೇ ಹೊರಗೆ ಸುಬ್ರಹ್ಮಣ್ಯನ ದೇವಸ್ಥಾನ ಕಲ್ಲು ಇಟ್ಟಿದ್ದಾರೆ. ಇದು ನೋಡಿ ಕಲ್ಯಾಣಿ. ಇದು ತುಂಬ ಚೆನ್ನಾಗಿದೆ ಕಲ್ಯಾಣಿ. ಆದರೆ ಇಲ್ಲಿ ಸ್ನಾನ ಮಾಡೋ ಹಾಗಿಲ್ಲ, ಅಲ್ಲೇ ಹೊರಗೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ಯಾರು ಇಳಿಬಾರ್ದು ಅಂತ ಹೇಳಿ. ಇದರಲ್ಲಿ ತುಂಬ ಕಲರ್ ಮೀನುಗಳಿದ್ದಾವೆ. ಲಾಸ್ಟ್ ಟೈಮ್ ಬಂದಾಗ ಮಂಡಕ್ಕಿ ತೊಗೊಂಡು ಬಂದು ಹಾಕಿದ್ವಿ, ಮೀನುಗಳೆಲ್ಲ ಮೇಲೆ ಬಂದುಬಿಟ್ಟಿದ್ವು. ಈ ಸರಿ ಮರ್ತು ಹಾಗೆ ಬಂದುಬಿಟ್ಟೆ ನಾನು. ಸೊ ಅಲ್ಲಿ ಹೋಗಿ ನೋಡಿಕೊಂಡು ಆಮೇಲೆ ಇದೇ ನೋಡಿ ದೇವಸ್ಥಾನ. ಅಂದರೆ ಹೊಸದಾಗಿ ಇವಾಗ ಮತ್ತೆ ಕಟ್ತಾ ಇದ್ದಾರೆ. ಒಳಗಿಂದು ಒಳಗೆ ದೇವರಿದ್ದಾರಲ್ವ, ಅದೊಂದು ಸಣ್ಣದು ಅಂದರೆ ಗರ್ಭಗುಡಿ ಅಂತೀವಲ್ವ, ಅದೊಂದು ಹಳೇದನ್ನು ಬಿಟ್ಟು ಇನ್ನೆಲ್ಲ ಹೊಸದನ್ನು ಮಾಡ್ತಾ ಇದ್ದಾರೆ. ಹೊಸದಾಗಿ ಕಟ್ತಾ ಇದ್ದಾರೆ. ಸೊ ಆಮೇಲೆ ಇಲ್ಲೆಲ್ಲ ನೋಡಿಕೊಂಡು ಇಲ್ಲಿ ನೋಡಿ ಆಚೆ ಬರೋದು, ಇಲ್ಲಿ ಶಿವಪ್ಪ ಮತ್ತು ಪಾರ್ವತಮ್ಮ ಇದ್ದಾರೆ. ಇಲ್ಲಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋದು. ಸೊ ಹೊರಗೆ ಬಂದು ನಾವು ಕಾಯಿನ ಒಡ್ಕೊಂಡು ಹೋಗಬೇಕು. ಆಮೇಲೆ ಒಳಗೆ ನೈವೇದ್ಯ ಮಾಡ್ತಾರೆ. ಇದು ನೋಡಿ ದೇವ್ರ ಮುಂದಿರ್ತಕ್ಕಂಥ ಕಂಬ. ಸೊ ಇಲ್ಲಿ ಆಮೇಲೆ ನೋಡಿ ಷಣ್ಮುಖ ಇದ್ದಾರೆ, ಷಣ್ಮುಖನ ಇಟ್ಟಿದ್ದಾರೆ ಮೇಲೆ. ಆಮೇಲೆ ಆಚೆ ಈಚೆ ಆನೆ ಇದ್ದಾವೆ, ಆನೆ ಇಟ್ಟಿದ್ದಾರೆ. ನನ್ನ ಮಗನ ಕರ್ಕೊಂಡು ಬಂದಾಗ ಹೋದ ಸರಿ ಆನೆ ಮೇಲೆ ಕೂತ್ಕೊಂಡಿದ್ದ, ಫೋಟೋ ತಕ್ಕೊಂಡಿದ್ವಿ.
ಈ ಸರಿ ನಾನೊಬ್ಬಳೇ ಬಂದಿರೋದ್ರಿಂದ ನಾನು ಹಾಗೆ ಹೋದೆ. ಆಮೇಲೆ ದೇವಸ್ಥಾನದ ಒಳಗೆ ಹೋಗಿ ಭಗವಂತನ ದರ್ಶನ ಮಾಡಿ ಕೂತು ಆಮೇಲೆ ಅಲ್ಲಿ ಸ್ವಲ್ಪ ಇಲ್ಲಿ ನೋಡಿ ತುಲಾಭಾರನೂ ಮಾಡ್ತಾರೆ. ಅಂದರೆ ಹರಕೆ ಇರುತ್ತಲ್ವ, ಕೆಲವ್ರು ಹರಕೆ ಹೊತ್ತಿರ್ತಾರೆ, ಈ ಥರದ್ದನ್ನು ತುಲಾಭಾರ ಕೊಡ್ತೀವಿ ಅಂತ ಕಾಯಿ ಅಥವಾ ಬಾಳೆಹಣ್ಣು, ಅಕ್ಕಿ ಏನು ಅವರು ಹರಕೆ ಹೊತ್ಕೊಂಡಿರ್ತಾರೆ ಅದನ್ನು ತುಲಾಭಾರ ಕೊಡ್ತಾರೆ. ಸೊ ಇದೆಲ್ಲ ಹೊಸ್ದಾಗಿ ಕಟ್ಟಿರೋದು, ಆಚೆ ಇರೋದೆಲ್ಲ ಇದೆಲ್ಲ ಹೊಸ್ದಾಗಿ ಮಾಡಿರೋದು. ಇದು ನೋಡಿ ಶಿವಪ್ಪಂದು ಅಂದರೆ ಇದು ಮಾಡೋ ಪಲ್ಲಕ್ಕಿ ಮಾಡೋ ಟೈಮಲ್ಲಿ ಇಡ್ತಾರೆ ಅನಿಸುತ್ತೆ. ಇದು ಅಲ್ಲೇ ವೀರಭದ್ರ ಅಂತ, ವೀರಭದ್ರ ಶಿವನ ಇನ್ನೊಂದು ಅವತಾರನೇ ವೀರಭದ್ರ ಅಲ್ವಾ. ಸೊ ವೀರಭದ್ರ ದೇವರು ಅಲ್ಲೇ ಆಚೆ ಇದ್ದಾರೆ. ಅಂದರೆ ಇನ್ನು ದೇವಸ್ಥಾನ ಎಲ್ಲ ಕಟ್ತಾ ಇರೋದ್ರಿಂದ ಅದನ್ನು ಹೊರಗಿಟ್ಟಿದ್ದಾರೆ, ಒಂದು ಶೆಡ್ ಥರ ಮಾಡಿ. ಸೊ ಇದೇ ನೋಡಿ ಹೊಸ್ದಾಗಿ ಕಟ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ, ದೊಡ್ಡ ದೇವಸ್ಥಾನ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಆಲ್ರೆಡಿ ಇವಾಗ ಇದು ಕಟ್ಟಡ ಎಲ್ಲ ನಿರ್ಮಾಣ ರೆಡಿ ಆಗ್ತಾ ಇದೆ. ಸೊ ಇದು ನೋಡಿ ಕೆಳಗೆ ಇಳ್ದು ಹೋಗೋದಿದು, ಆಯಿತಾ. ಇಲ್ಲಿಂದ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕೀಗ. ಆಮೇಲೆ ಇಲ್ಲಿ ನೋಡಿ ಸುತ್ತ ಮನೆಗಳೆಲ್ಲ ಇದ್ದಾವೆ. ಮತ್ತು ಅಂಗನವಾಡಿ ಇದೆ ನೋಡಿ, ಅಲ್ಲೇ ಮೆಟ್ಲುಗಳು ನಾವು ಹತ್ಕೊಂಡು ಹೋಗುವಾಗ ಅಲ್ಲೇ ಅಂಗನವಾಡಿ ಇದೆ. ಮಕ್ಕಳಿಗೆಲ್ಲ ಟೀಚರು ಇದು ಹಾಡೆಲ್ಲ ಹೇಳಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನನಗೆ ಹೊರಗಡೆಯಿಂದ ವೀಡಿಯೋ ಮಾಡ್ಕೊಂಡೆ. ಅಲ್ಲೇ ಮೆಟ್ಲು ಮೇಲೆ ಮತ್ತು ಸೈಡಲ್ಲಿ ಅಂಗಡಿಗಳು ಇದ್ದಾವೆ. ಮೆಟ್ಲು ಹತ್ಕೊಂಡು ಹೋಗೋರಿಗೆ ಏನಾದ್ರು ತಿಂಡಿ ಬೇಕಿದ್ದರೆ, ಮಕ್ಕಳಿರ್ತಾರಲ್ವ, ಹಾಗೆ ಏನಾದ್ರು ಬೇಕಿದ್ದರೆ ಆ ತಿಂಡಿಗಳಿರ್ತವೆ. ಸೊ ಇದು ಗೋಪುರ. ಹೊರಗಡೆ ಇದನ್ನು ದಾಟಿನೇ ನಾವು ಆಚೆ ಹೋಗಬೇಕು. ಸೊ ಒಳ ಹೋಗಬೇಕು. ಆಮೇಲೆ ಇದು ನೋಡಿ ಆಚೆ ಸುತ್ತ ಪ್ರಕೃತಿ ಮಡಿಲಿದೆ. ಪ್ರಕೃತಿಯಲ್ಲಿ ದೇವಸ್ಥಾನ ಇರೋದ್ರಿಂದ ಸುತ್ತ ನೇಚರ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಇದು ನೋಡಿ ಮೆಟ್ಲು ಹತ್ಕೊ ಬರದೇ ಇರೋರು ಸೈಡರಿಂದ ಬರ್ಬೋದು. ಇದು ದೇವಸ್ಥಾನ ಫುಲ್ಲು ಗುಡ್ಡದ ಮೇಲೆ ಇರೋದ್ರಿಂದ ಸುತ್ತ ಮೇಲ್ಗಡೆ ಹತ್ತಿ ನಿಂತ್ಕೊಂಡು ನೋಡಿದ್ರೆ ವಾವ್, ಸುತ್ತ ನೇಚರ್ ಎಷ್ಟು ಚೆಂದ ಕಾಣುತ್ತೆ ಅಂದರೆ. ಮತ್ತು ಅಲ್ಲೇ ಸೈಡಲ್ಲಿ ಇನ್ನೊಂದು ಪುಟ್ಟು ಶಿವಪ್ಪನ ಮತ್ತು ನಂದಿನ ಇಟ್ಟಿದ್ದಾರೆ. ಅಲ್ಲಿ ಪೂಜೆ ಮಾಡ್ತಾರೆ, ಅಲ್ಲೂ ಡೈಲಿ ಮಾಡ್ತಾರೆ. ಅದ್ರ ಪಕ್ಕನೇ ಇದೆ ಇದು. ಆಮೇಲೆ ಇದು ಹೀಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಆಮೇಲೆ ಇದು ಮತ್ತು ಮೇಲೆ ಹೋಗೋದಿದು. ಅಂದರೆ ಇದ್ರಕ್ಕಿನ್ನ ಇನ್ನೊಂದು ಶಿವಪ್ಪನ ದೇವಸ್ಥಾನ ಇದೆ ಮೇಲೆ, ತುಂಬ ಮೇಲಿದೆ ಅದು. ಇವಾಗ ಹತ್ಕೊಂಡು ಬಂದಿದ್ರಕ್ಕಿನ್ನ ಇನ್ನೂ ತುಂಬ ಹತ್ಕೊಂಡು ಹೋಗಬೇಕು. ಆದರೆ ನಾನು ಅಲ್ಲಿ ಒನ್ ಟೈಮ್ ಹತ್ಕೊಂಡು ಹೋಗಿದ್ದೀನಿ, ಹೋದ್ಸರಿ ಯಾವಾಗಲೂ ತುಂಬ ವರ್ಷಗಳ ಹಿಂದೆ ಬಂದಾಗ. ಅಲ್ಲಿ ನಾನು ಈ ಸರಿ ನಡ್ಕೊಂಡು ಹೋಗಲಿಲ್ಲ, ಮಳೆ ಬೇರೆ ಬಂದಿತ್ತಲ್ವ, ಇಷ್ಟೇ ಹತ್ಕೊಂಬರೋದೇ ಸುಸ್ತಾಯಿತು. ಮತ್ತು ಮೇಲೆ ನೋಡಿ ಅಲ್ಲಿ ಮೆಟ್ಲು ಕಾಣಿಸ್ತಾ ಇದ್ದಾವಲ್ವ, ಅಲ್ಲಿನೇ ಹತ್ಕೊಂಡು ಹೋಗಬೇಕು. ಇಲ್ಲಿ ಹತ್ಕೊಂಡು ಹೋದರೆ ಆ ಮೆಟ್ಲುಗಳ ಮಧ್ಯೆ ಹತ್ಕೊಂಡು ಹೋದರೆ ಮೇಲೆ ಇನ್ನೊಂದು ಶಿವಪ್ಪನ ದೇವಸ್ಥಾನ ಇದೆ ನೋಡಿ. ಈ ಮೆಟ್ಲುಗಳ ಮೇಲೆ ಇನ್ನೂ ಎತ್ತರಕ್ಕೆ ಹತ್ಕೊಂಡು ಹೋಗಬೇಕು, ತುಂಬ ಎತ್ತರದಲ್ಲಿ ಇನ್ನೊಂದು ಗುಡ್ಡದಲ್ಲಿ ಇನ್ನೊಂದು ಪುಟ್ಟು ಶಿವಲಿಂಗ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿ ಒಬ್ಬರು ಯಾವಾಗಲೂ ಭಟ್ರು ಇರ್ತಾರೆ. ಮತ್ತು ಇಲ್ಲಿ ನೋಡಿ ಭೋಜನ ಶಾಲೆ ಇದು. ಇಲ್ಲಿ ಯಾವಾಗಲೂ ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಶ್ರಾವಣ ಮಾಸದಲ್ಲಿ ಡೈಲಿ ಊಟ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ಸುತ್ತ ಮಠಗಳ ಥರ ಎಲ್ಲ ಇದೆ. ಮಠಗಳು ಅಂದರೆ ಆ ಪುರೋಹಿತರಿಗೆಲ್ಲ ಉಳ್ಕೊಳ್ಳೋಕೆ ಜಾಗ ಎಲ್ಲ ಅಲ್ಲೇ ಮಾಡಿದ್ದಾರೆ, ಗುಡ್ಡದ ಮೇಲಾಗಿರೋದ್ರಿಂದ. ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ಆಮೇಲೆ ಇದು ನೋಡಿ ಹೊಸದಾಗಿ ಆಗಿರೋ ಕಂಬಗಳಿದೆಲ್ಲ, ಒಳಗಿದೆಲ್ಲ ಅದು ಹಳೆ ಕಂಬಗಳು, ಇದೆಲ್ಲ ಹೊಸ ಕಂಬಗಳು. ಇದು ನೋಡಿ ಈ ಹೋಮ ಮಾಡ್ತಾರಲ್ವ, ಅದಿದು ಮಳೆ ಬಂದು ಅದರಲ್ಲಿ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ಹೊರಗಡೆ ಇದು ನಾವಿನ್ನೇನು ಎಂಟ್ರೆನ್ಸಲ್ಲಿ ಗೋಪುರ ಇದೆ ಅಲ್ವಾ, ಅದು ಗೋಪುರ ಇದು. ಅಲ್ಲಿ ಆಚೆ ಈಚೆ ಈ ಥರ ಇದೆ, ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿಂದ ನಾವು ಎಂಟ್ರೆನ್ಸ್ ತೊಗೋಬೇಕು ಒಳಗೆ. ಸೊ ಇದು ಮೇಲಿರೋದ್ರಿಂದ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಸೀನು. ನಾನೀಗ ಇಷ್ಟು ಮೆಟ್ಲು ಹತ್ತಿ ಅಷ್ಟು ದೂರ ಹೋಗ್ಬೇಕು ಬಸ್ ಸ್ಟಾಪಿಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅಪ್ಪ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಅಲ್ಲೇ ಇದ್ಬಿಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಅನ್ನಿಸ್ತಿತ್ತು. ಆದರೆ ನನ್ನ ಮಗನ ಬಿಟ್ಟು ಬಂದಿರೋದ್ರಿಂದ ಮತ್ತೆ ವಾಪಸ್ ನಾವು ಹರಿಹರಕ್ಕೆ ಬೇರೆ ಆವತ್ತೇ ಬರಬೇಕಿತ್ತು. ಹಾಗಾಗಿ ನಾನು ಬೇಗ ಎಲ್ಲ ಮುಗಿಸ್ಕೊಂಡು ಶಿವಪ್ಪನ ದರ್ಶನ ಮಾಡಿಕೊಂಡು ಹೊರಟೆ.
ಇವಾಗ ನೋಡಿ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ನನಗೆ. ತುಂಬ ದಿನ ಆದಮೇಲೆ ನಾನು ಮನೆ ದೇವ್ರಿಗೆ ಬಂದೆ ಅಂತ ತುಂಬ ಖುಷಿ ಆಯಿತು. ತುಂಬ ಟೈಮ್ ಊರಿಗೆ ಹೋಗಿದ್ದೀವಿ, ಆದರೆ ಅಲ್ಲೇ ಮೆಟ್ಲಲ್ಲಿ ಇಳಿದು ಬರುವಾಗ ಇಲ್ಲೊಂದು ಇದು ಇದೆ ನೋಡಿ, ಕಟ್ಟೆ, ಬೇವಿನ ಕಟ್ಟೆ. ಅಲ್ಲಿ ನಾಗಪ್ಪನೂ ಸಹ ಇದ್ದಾರೆ. ಕೊನೆಗೂ ನಾನು ಇಳಿದು ಬಂದೆ. ಇವಾಗ ಮೆಟ್ಲಿಂದ ಇಳಿದು ಊರಿಗೆ ಹೋಗ್ತಾ ಇದ್ದೀನಿ. ಬಾಯ್.